ಸ್ವಗ್ರಾಮದತ್ತ ದೇವೇಗೌಡರ ಪತ್ನಿ ಚೆನ್ನಮ್ಮ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಪ್ರಾರಂಭ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗತ್ತೆ. ಪದ್ಮನಾಭನಗರದಿಂದ ವಿಶೇಷ ವಾಹನದಲ್ಲಿ ಮೃತದೇಹ ಸ್ಥಳಾಂತರ ಬೆಳಗ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಸ್ವಗ್ರಾಮದತ್ತ ದೇವೇಗೌಡರ ಪತ್ನಿ ಚೆನ್ನಮ್ಮ ಪಾರ್ಥಿವ ಶರೀರ ಅಂದರೆ ಇವರು ಅನಾರೋಗ್ಯ ಆಗೋಕ್ಕಿಂತ ಮುಂಚಿತವಾಗಿ ಭಾಳಷ್ಟು ಬಾರಿ ಹಾಸನಕ್ಕೆ ಹೋಗಿ ಬರ್ತಾಯಿದ್ರು, ಹೊಳೆನರಸೀಪುರಕ್ಕೆ ಹೋಗಿ ಬರ್ತಾಯಿದ್ರು. ಅಲ್ಲೂ ಕೂಡ ನೆಂಟರು ಕುಟುಂಬಸ್ಥರು ಜಾಸ್ತಿ. ಆಮೇಲೆ ದೇವಸ್ಥಾನಗಳು ಅದನ್ನ ಇವರ ರಿಲೇಟಿವ್ಸ್ ಮಾತಾಡ್ತಾ ಹೇಳ್ತಾ ಇದ್ರಲ್ಲ, 4-5 ದೇವಸ್ಥಾನಗಳನ್ನೇ ಕಟ್ಟಿಸಿದ್ದಾರೆ, ಸ್ಕೂಲ್ಗಳನ್ನು ಕಟ್ಟಿಸಿದ್ದಾರೆ, ರಸ್ತೆ ಮಾಡಿಸ್ಕೊಟ್ಟಿದ್ದಾರೆ. ಆ ಭಾಗದ ಜನ ಅಂದರೆ ತವರು ಮನೆ, ಗಂಡನ ಮನೆ, ಅದೊಂದು ಪ್ರೀತಿ, ಅದೊಂದು ವ್ಯಾಮೋಹ ಹೆಣ್ಣುಮಕ್ಕಳಿಗೆ. ಊರು ಬಿಟ್ಟು ಊರು ಬಂದು ಬೇರೆ ಊರಲ್ಲಿ ನೆಲೆಸಿದ್ರು, ತವರು ಮನೆಗೆ ಅದರದ್ದೇ ಆದಂಥ ವ್ಯಾಲ್ಯೂ, ಗಂಡನ ಮನೆಗೆ ಅದರದ್ದೇ ಆದಂಥ ಪ್ರೀತಿ. ಅದು ಹೆಣ್ಣು ಮಕ್ಕಳಿಗೆ ಅದು ಸಾಮಾನ್ಯ ಸಹಜ ಗುಣ ಅದು. ಚೆನ್ನಮ್ಮ ಅವರು ಕೂಡ ಹಾಗೇನೆ ಅಲ್ಲೆಲ್ಲ ಜನ ಬಂದು ದೊಡ್ಡಗೌಡ್ರನ್ನ ಭೇಟಿ ಆಗೋಕ್ಕಾಗಿಲ್ಲ, ನಿಮ್ಮನ್ನು ಭೇಟಿ ಆಗೋಕ್ಕೆ ಬಂದ್ವಿ ಅಂತ ಹೇಳಿದಾಗ ಕೂರಿಸಿ ಮಾತಾಡಿ ಏನು ಬೇಕಾಗಿತ್ತು, ಏನು ಇಲ್ಲ ನಮ್ಮೂರಿಗೆ ಸ್ಕೂಲ್ ಬೇಕು, ಇಲ್ಲ ಒಂದು ದೇವಸ್ಥಾನ ಬೇಕು, ಇಲ್ಲ ರಸ್ತೆ ಬೇಕು, ಇಲ್ಲ ನೀರು ವ್ಯವಸ್ಥೆ ಬೇಕು ಅಂದಾಗ ಆಯಿತು ನಾನು ಮಾತಾಡ್ತೀನಿ ಅಂತ ದೇವೇಗೌಡರ ಹತ್ರ ಕರ್ಕೊಂಡೋಗಿ ಊರಿಗೆ ಹಿಂಗೆ ಬೇಕಂತೆ ನೋಡಿ ಅಂತ ಮಾತಾಡಿ ಆ ಕೆಲಸ ಮಾಡಿಸ್ಕೊಡ್ತಾ ಇದ್ರಂತೆ. ಎಷ್ಟೋ ಬಾರಿ ಬ್ಯುಸಿ ಇರ್ತಾರೆ, ಅವ್ರು ಮೀಟ್ ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ ಅಂತ ಚೆನ್ನಮ್ಮರನ್ನೇ ಭೇಟಿ ಆಗ್ತಾಯಿದ್ರಂತೆ. ಅನೇಕರು ಮಾತಾಡ್ತಾ ಹೇಳ್ತಾಯಿದ್ರು ತುಂಬ ಜನ. ಸೊ ಇದೀಗ ಅದೇ ಸ್ವಗ್ರಾಮಕ್ಕೆ ದೇವೇಗೌಡರ ಮುದ್ದಿನ ಮಡದಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗತ್ತೆ. ಬೆಳಗ್ಗೆನೇ ಈ ಅಂತಿಮ ಯಾತ್ರೆ ಹೊರಡುವಂಥ ವಾಹನ ತಯಾರಿ ಆಗಿತ್ತು, ಅಲಂಕಾರವನ್ನು ಮಾಡಲಾಗಿತ್ತು. ಅದೇ ವಾಹನದಲ್ಲಿ, ವಿಶೇಷ ವಾಹನದಲ್ಲಿ ಈಗ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗತ್ತೆ. ಇಡೀ ಹೊಳೆನರಸೀಪುರ